ಎಲ್ಲರಿಗೂ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು ರೀ. ಕೆಂಪು ಮಗದವ್ರು ಹಾಗೆಲ್ಲ ಪಿಕ್ಚರ್ ಕಂಗ್ರ್ಯಾಚುಲೇಷನ್. ಕಣ್ಣಾಗ ಶಾಂಪೂ ಹೋತ್ರಿ, ಕಣ್ಣು ಉರಿಯಾಕತ್ತಿದ್ ನಂದು. ನಮ್ಮ ಮರಾಠಿ ಭಾಷೆ ಒಳಗೆ ಗಿಜಿ ಬಾಜಿ ಅಂತಾರೆ. ಕಲರ್ಫುಲ್ ಅನಿಸ್ತೈತಲ್ರಿ. ಅದು ಹೊಸ ಕುಕ್ಕರ್ ತೆಗಿಲೇನ್ರಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಸೊ ಇವತ್ತು ಬೋಗಿ ಅದ ರೀ. ಇವತ್ತು ನಾವು ಗಿಜಿ ಬಾಜಿ ಮಾಡ್ತೀವಿ ನಮ್ಮ ಮನೆ ಒಳಗೆ. ಸೊ ಇವತ್ತಿನ ಡೇ ಹೆಂಗೆ ಹೋಗುತ್ತೆ, ನಮ್ದು ಹಬ್ಬ ಹೆಂಗೆ ಆಚರಿಸ್ತೀವಿ ಅಂತ ಹೇಳಿ ನೋಡೋರಂತ. ಸೊ ನೋಡ್ರಿ, ಈಗ ಜಸ್ಟ್ ನನ್ನ ತಲೆಗೆ ಎಣ್ಣೆ ಹಚ್ಕೊಂಡೆ ತಲೆ ತೊಳ್ಕೋದು. ಇವತ್ತು ನಾಳೆ ಗಂಡು ಮಕ್ಳದ ತಲೆ ತೊಳ್ಕೋದಿರ್ತೈತಿ, ಇವತ್ತು ಹೆಣ್ಮಕ್ಳದ್ದು ಇರ್ತೈತಿ. ಸೊ ಇವತ್ತು ಹೆಣ್ಮಕ್ಳದ ಹಬ್ಬ. ಇವತ್ತು ಮಸ್ತ್ ರೊಟ್ಟಿ ಚಪಾತಿ ಏನು ಮಾಡ್ತಾರೆ ಗೊತ್ತಿಲ್ಲ, ರೊಟ್ಟಿ ಅಂದ್ರೆ ಸಜ್ಜಿ ರೊಟ್ಟಿ ಮತ್ತು ಗಿಜಿ ಬಾಜಿ ಮತ್ತು ಪಚ್ಚಡಿ ಅವೆಲ್ಲ ಇರ್ತಾವೆ ಇವತ್ತು ನಮ್ಮ ಮನೆಯೊಳಗೆ. ಸೊ ಇವರಿಬ್ಬರು ಇನ್ನೂ ಮಕ್ಕೊಂಡಾರ್ರಿ, 9 ಗಂಟೆ ಆದರೂ ಇನ್ನೂ ಎದ್ದಿಲ್ಲ. ನಾನು ಪಟ ನನ್ನ ಕೆಲಸ ಮುಗಿಸ್ಕೊಂಡು ನಾ ತಲೆಗೆ ಎಣ್ಣೆ ಹಚ್ಕೊಂಡು ಈಗ ಜಳಕಕ್ಕೆ ಹೊಂಟೀನಿ. ಇವತ್ತು ಜಳಕ ಮಾಡಬೇಕಾದ್ರೆ ಸ್ವಲ್ಪ ಎಳ್ಳು ಅದನ್ನೆಲ್ಲ ಅರಿಶಿನ ಸ್ವಲ್ಪ ಮೈಗೆಲ್ಲ ಹಚ್ಕೋಬೇಕ್ರಿ. ಯಾಕಂದ್ರೆ ಈಗ ಥಂಡಿ ದಿನ ಇರ್ತೈತಲ್ಲ, ಮೈ ಎಲ್ಲ ಒಡೆದು ಬಿಟ್ಟಿರ್ತೈತಲ್ರಿ. ಸೊ ಅದಕ್ಕೆ ಈಗ ಬೇಸಿಗೆಗಾಲ ಬರ್ತಿರ್ತೈತಿ. ಈಗ ಥಂಡಿ ಹೋಗಲಿ ಅಂತ ಹೇಳಿ ಅರಿಶಿನ ಮತ್ತು ಎಳ್ಳು ಅವೆಲ್ಲ ಹಚ್ಕೋತಾರೆ. ಮೈ ತುಂಬ ಎಲ್ಲ ಹಚ್ಕೊಂಡು ಜಳಕ ಮಾಡ್ಬೇಕು. ಇವತ್ತು ಮಸ್ತ್ ನಮ್ಮ ಸಂಪ್ರದಾಯ ಪ್ರಕಾರ ನಾವು ಜಳಕ ಮಾಡಿದ್ರಿ. ಇವತ್ತು ಒಂದೇ ದಿವಸ ರೀ. ಯಾಕಂದ್ರೆ ಇದು ವರ್ಷದಾಗ ಒಂದೇ ಸತಿ ಬಂದಿರ್ತೈತಲ್ಲ. ಸೊ ಅದಕ್ಕೆ ಎಳ್ಳು ಹಚ್ಕೊಂಡು ಜಳಕ ಮಾಡ್ಬೇಕು. ಮತ್ತು ನೆತ್ತಿಗೆ ಎಣ್ಣೆ ಹಚ್ಕೋಬೇಕ್ರಿ, ಚೆನ್ನಾಗೆ ಉಣಿಸ್ಕೋಬೇಕು. ನೆತ್ತಿಗೆ ಚೆನ್ನಾಗೆ ಎಣ್ಣೆ ಉಣಿಸ್ಕೊಂಡು ಜಳಕ ಮಾಡ್ಬೇಕ್ರಿ. ಮಸ್ತ್ ಇವತ್ತು ತಲೆ ಸ್ನಾನ ಮಾಡ್ಬರೋಣಂತ ಬಿಸಿ ನೀರಾಗ. ಸ್ವಲ್ಪ ಥಂಡಿ ಇಲ್ಲ, ಲೈಟ್ ಐತಿ ಥಂಡಿ. ಜಳಕ ಆತ್ರಿಪ್ಪ, ಇಷ್ಟು ಬಿಸಿ ನೀರಿದ್ದು ರೀ. ಮಸ್ತ್ ಜಳಕ ಮಾಡಿ ಬಂದೆ. ಕಣ್ಣಾಗ ಶಾಂಪೂ ಹೋತ್ರಿ, ಕಣ್ಣು ಉರಿಯಾಕತ್ತಿದ್ ನಂದು. ಕಣ್ಣಾಗ ಶಾಂಪೂ ಹೋಗ್ಬಿಡ್ತು, ಬಗ್ ಉರಿಯಾಕತ್ತೈತ್ರಿ. ಇನ್ನಾದ್ರೂ ಉರಿಯಾಕತೈತಿ ತಳಗೆಲ್ಲ. ಇಲ್ಲಿ ನೋಡ್ರಿ, ನಮ್ದು ಪೂಜೆ ಆಯ್ತ. 9 ಹೆಣ್ಣಕ್ಲೆ ಪೂಜೆ ಮಾಡಿದ್ರ ಅಜ್ಜಿ. ಕಡೆಗೆ ಇದು ಗಿಜಿ ಬಾಜಿಗೆ ಏನ್ರಿ ಅವು ಅವ್ರಿಕಾಯಿ ನಿಮ್ಗೆ ಗೊತ್ತ್ರಿ, ಅವು ಎಷ್ಟಾಗತ್ ನಂಗೆ ಗೊತ್ತಿಲ್ರಿ. ನೋಡ್ರಿ, ಸ್ವಲ್ಪ ಹಾಕ್ತಿದ್ರ ಹಾಕ್ರಿ. ಇಲ್ಲಿ ಎಲ್ಲಾ ಪ್ರಿಪೇರ್ ಮಾಡ್ಕೊಳಕತ್ತೀವ್ರಿ ನಾವು. ಈ ಗಿಜಿ ಬಾಜಿಗೆ ಏನೇನ್ ಬೇಕು ಹೇಳ್ತೀನಿ ನೋಡ್ರಿ. ಗಜ್ರಿ, ಬಟಾಟಿ, ಕ್ಯಾಬೇಜ್, ಅವ್ರಿಕಾಯಿ, ಫ್ಲವರ್, ಬದ್ನಿಕಾಯಿ, ಟೊಮ್ಯಾಟೊ ಮತ್ರಿ ವಟಾಣಿ ಅದಾವು. ಮತ್ತಿದೇನ್ರಿ ಇವೆಲ್ಲ ಕಡಿ ಕಾಳುಗಳ್ರಿ. ಪ್ರತಿಯೊಂದು ಕಡಿ ಮನಿಯೊಳಗೆ ಏನೇ ಕಡಿ ಕಾಳು ಇರ್ತಾವ ನೋಡ್ರಿ. ಹೆಸರು ಬ್ಯಾಳಿ, ಹೆಸರು ಕಾಳು, ಅಲಸಂದಿ, ಕಡ್ಲಿ ಬ್ಯಾಳಿ, ವಟಾಣಿ ಮತ್ತು ಶೇಂಗಾ ಮತ್ತೇನ್ರಿ ಎಲ್ಲ ರೀ ಕಡಿ ಕಾಳು A to Z ಎಲ್ಲ ಹಾಕ್ಬೇಕ್ರಿ. ಗಿಜಿ ಬಾಜಿ ಅಂದ್ರೆ ಎಲ್ಲ ಗಿಜಿ ಇರ್ಬೇಕಲ್ರಿ, ಅದಕ್ಕೆ ಗಿಜಿ ಬಾಜಿ. ನಮ್ಮ ಮರಾಠಿ ಭಾಷೆ ಒಳಗೆ ಗಿಜಿ ಬಾಜಿ ಅಂತಾರ. ಉತ್ತರ ಕರ್ನಾಟಕ ಭಾಷೆ ಒಳಗ ಏನಂತಾರಂದ್ರ ಎಲ್ಲಾ ಪಲ್ಯ ಮಿಕ್ಸ್. ಗಿಜಿ ಬಾಜಿ ಗೊತ್ತಿಲ್ಲ, ಕಮೆಂಟ್ ಒಳಗ್ ತಿಳಿಸ್ರಿ. ನೀವು ಗಿಜಿ ಬಾಜಿಗೆ ಏನಂತೀರಿ ಕನ್ನಡ ಒಳಗ ಕಮೆಂಟ್ ಒಳಗ್ ತಿಳಿಸ್ರಿ. ಎಲ್ಲಾ ನಾವು ಮಿಕ್ಸ್ ಮಾಡ್ತೀವಲ್ಲ ಪಲ್ಯಕ್ಕ, ಅದಕ್ಕೆ ನಾವು ಗಿಜಿ ಬಾಜಿ ಅಂತೀವಿ. ನಿಮ್ ಭಾಷೆ ಒಳಗ ಅಂದ್ರೆ ನಮ್ಮ ಉತ್ತರ ಕನ್ನಡ ಭಾಷೆ ಒಳಗ ನನಗ್ ಗೊತ್ತಾಗವಲ್ತು ಏನಂತಾರ ಅಂತ ಹೇಳಿ. ಅದಕ್ಕೆ ಯಾರಿಗೆಲ್ಲ ಗೊತ್ತೈತಿ ಕಮೆಂಟ್ ಒಳಗ್ ಹಾಕ್ರಿ ಗಿಜಿ ಬಾಜಿಗೆ ಏನಂತಾರ ಅಂತ ಹೇಳಿ. ಇಲ್ಲ ನೀನೆಲ್ಲ ಕಟ್ ಮಾಡ್ಕೊಡತ್ತೀನಿ ಅಜ್ಜಿಯರಿಗೆ. ಬದ್ನಿಕಾಯಿ, ಟೊಮ್ಯಾಟೊ ಮತ್ತೆ ಉಳ್ಳಾಗಡ್ಡಿ ಹಾಕ್ತಾನೆ. ಇಲ್ಲ ಉಳ್ಳಾಗಡ್ಡಿ ಹಾಕಂಗಿಲ್ಲ ನೋಡ್ರಿ. ಒಂದ ಮಿಸ್ರಿ ಇದ್ರೊಳಗೆ ಉಳ್ಳಾಗಡ್ಡಿ ಹಾಕ್ಬಾರ್ದ್ರಿ. ಯಾಕಂದ್ರ ಟೇಸ್ಟ್ ಬರಲ್ರಿ ಉಳ್ಳಾಗಡ್ಡಿ ಹಾಕಿದ್ರೆ. ಹೌದಲ್ರಿ? ಮತ್ತೆ ಹುಂಚೆ ಹಣ್ಣು ಇಡ್ಬೇಕ್ರಿ, ಬೆಲ್ಲ ಹಾಕ್ಬೇಕ್ರಿ. ಲಾಸ್ಟಿಗೆ ನಿಮ್ಗೆಲ್ಲ ತೋರಿಸ್ತೀನಿ ಅಂತ ಹೆಂಗ್ ಮಾಡ್ತಾರ ಗಿಜಿ ಬಾಜಿ ನಮ್ಮ ಸ್ಟೈಲ್ ಒಳಗ ತೋರಿಸ್ತೀನಿ ಅಂತ. ಈಗೆಲ್ಲ ಇವ್ನ ಕುಕ್ಕರ್ಗೆ ಹಾಕಿ ವಿಸಿಲ್ ಹೊಡ್ಕೋಬೇಕ್ರಿ. ಅಂದ್ರ ಸ್ವಲ್ಪ ಮೆತ್ತಗಾಗಬೇಕಲ್ರಿ, ಅದಕ್ಕೆ. ಬರ್ರಿ ಈಗ ನಾವು ಗಿಜಿ ಬಾಜಿ ಮಾಡಾಕತ್ತೀವಿ. ಏನೇನು ಹಾಕ್ತಿವಿ ಕುಕ್ಕರ್ ಒಳಗೆ ಅದನ್ನೆಲ್ಲ ತೋರಿಸ್ತೀನಿ ಅಂತ. ಬರ್ರಿ, ಇಲ್ಲಿ ಎಲ್ಲಾ ಕಡ್ಲಿ ಕಾಳು ಹಾಕ್ಯಾರ ನೋಡ್ರಿ. ಎಲ್ಲಾ ಕಡಿ ಕಾಳು ಹಾಕ್ಯಾರ. ಹೆಸರು ಕಾಳು ಮತ್ತು ಬ್ಯಾಳಿ, ತೊಗರಿ ಬ್ಯಾಳಿ, ಉದ್ದಿನ ಬ್ಯಾಳಿ ಅಂತ ಹೆಸರು ಕಾಳು ಮತ್ತು ಕಡ್ಲಿ ಬ್ಯಾಳಿ, ಉದ್ರ ಬ್ಯಾಳಿ ಏನ್ರಿ ಅದು ಹೆಸರು ಕಾಳು, ಅಲಸಂದಿ ಅಷ್ಟ್ರಿ. ಇಲ್ಲಿ ಇಟ್ಟಿದ್ದು ಎಲ್ಲ ಐಟಮ್ಸ್ ಈಗ ಇದ್ರೊಳಗೆ ಹೋಗ್ತಾರೆ. ಹೌದೇನ್ರಿ ಅಜ್ಜಿ? ನಾವು ಅಷ್ಟೇ ತಲೆ ಸ್ನಾನ ಮಾಡಿದ್ವಿ ಇವತ್ತು. ನೋಡ್ರಿ ತೋರಿಸ್ತೀನಿ ಎಲ್ಲ ನೋಡ್ರಿ. ಹಚ್ಚು ಹಸಿರಿನ ಪಲ್ಯಗಳು. ಇಲ್ಲಿ ವೈಟ್ ಐತಿ, ಇಲ್ಲಿ ವೈಟ್ ಐತಿ, ಇಲ್ಲಿ ಆರೆಂಜ್, ವೈಟ್, ಗ್ರೀನ್ ನೋಡ್ರಿ. ಇಷ್ಟೆಲ್ಲ ಟೊಮ್ಯಾಟೊ ಹಾಕ್ಬೇಕು. ಇದಕ್ಕೂ ಹಾಕ್ಬೇಕು ನೋಡ್ರಿ. ರಾಜ್ಮಾ, ವಟಾಣಿ, ಕಡ್ಲಿಕಾಳು ಮತ್ತೇನ್ರಿ ಅಷ್ಟೇ ಮುಗೀತು ನೋಡ್ರಿ. ಇಷ್ಟೆಲ್ಲ ಕಡಿಕಾಳು ಹಾಕೋದು ನೋಡ್ರಿ ಅದ್ರೊಳಗೆ. ಮಸ್ತ್ ಇವತ್ತು ಗಿಜಿ ಬಾಜಿ ನಮ್ಮ ಮನೆಯೊಳಗೆ. ಇದೆಲ್ಲ ದೇವರಿಗೆ ನೈವೇದ್ಯ ಮಾಡ್ಬೇಕ್ರಿ. ಆಮೇಲೆ ನೆಕ್ಸ್ಟ್ ಇಲ್ಲ ಆಡ್ರಿ ಏನು ಹಾಕ್ರಿ. ಏನೂ ಇಲ್ರಿ. ಎಲ್ಲ ಹಾಕಿದ್ವಿ. ಎಷ್ಟು ಕಲರ್ಫುಲ್ ಅನಿಸ್ತೈತಲ್ರಿ ನೋಡಾಕ. ಸ್ವಲ್ಪ ಬದ್ನಿಕಾಯಿ ಹಾಕೋದ್ರಿ.
ಬದ್ನಿಕಾಯಿ ಯಾವಾಗ ಕಟ್ ಮಾಡ್ದೆ ಅಲ್ರಿ, ಸ್ವಲ್ಪ ಬದ್ನಿಕಾಯಿ ಹಾಕೋದು, ಇಷ್ಟೇ ಸಾಕು. ಸ್ವಲ್ಪ ಹಾಕೋದು, ರುಚಿ ಬರ್ತದಂತೆ. ಅದ ಅಜ್ಜಿ ಹೇಳಿದ್ರಿ ರುಚಿ ಬರ್ತದೆ. ನೀವು ಹೇಳ್ತೀರಿ ಮತ್ ನಾ ಹೇಳ ಅನ್ನೋದು ಹೇಳ ಅನ್ಬೇಡ್ರಿ ನಂಗೆ. ನೀನೇ ಹೇಳ. ಬಟಾಟಿ ಹಾಕ್ತಾರ, ಬಟಾಟಿ ಮತ್ತು ಇದು ಅವ್ರಿಗೆ ಕಾಳು ಪಲ್ಯ. ಪಲ್ಯ ಅಲ್ಲ ಅವ್ರಿಗೆ ಕಾಳು ಅಷ್ಟರಿ ಅಲ್ರಿ, ಅವ್ರಿಕಾಯಿ ಎಲ್ಲ ಹಾಕೋರಿ ಪಟ 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 ಹಚ್ಚರಿ ಗಜ್ಜರಿ ಇದು ಗೋಬಿ ಪಲ್ಯ. ಗೋಬಿ ನಂತರ ಇದಕ್ಕೆ ಕ್ಯಾಬೇಜ್. ಇದು ತುಂಬೆ ಬಿಡ್ತಲ್ರಿ ಅಜ್ಜಿ ಅದು. ಇದಿಷ್ಟೇ ಸಾಕು. ಮತ್ತೊಂದು ಬೇರೆ ಇದ್ರಾಗಿದೆ. ಮತ್ತೊಂದು ಬೇರೆ ಇದ್ರಾಗ ಇಡ್ತೀರಿ ಕುಕ್ಕರ್ದಾಗ. ಅಯ್ಯೋ ಫುಲ್ ತುಂಬೆ ಬಿಡುತ್ತೆ ನೋಡ್ರಿ ಇದು ಕುಕ್ಕರ್. ನೋಡ್ರಿ ಫುಲ್ ಆಯ್ತು. ಅದು ಹೊಸ ಕುಕ್ಕರ್ ತೆಗಿಲೇನ್ರಿ? ಮತ್ತೆ ಅದ್ರಾಗ ಹಾಕ್ತೀರಿ ನೀವು? ಸಣ್ಣ ಕುಕ್ಕರ್ ಐತಲ್ರಿ, ಸಣ್ಣ ಕುಕ್ಕರ್ದಾಗ ಇದೊಂದಿಷ್ಟು ಪಲ್ಯ ಅದೊಂದಿಷ್ಟು ಪಲ್ಯ ಇವೆರಡು. ಫ್ಲವರ್ ಪಲ್ಯ ಐತಲ್ರಿ ಅದು ಹೋಗ್ಯತಿಲ್ ನೋಡ್ರಿ. ಒತ್ತಿ ಹಾಕ್ರಿ ಹಿಂಗತ್ತೆ ಹಿಂಗ್ ಒತ್ತ್ರಿ ತಳಗ. ಹಿಕ್ಕಟ್ಟದ ನೀರ್ ಬಿಡಾಕತ್ತ ಮೆತ್ತಗಾಗ್ಬಿಡ್ತೈತ್ರಿ ಅಜ್ಜಿ. ವಟಾಣಿ ಹಾಕಾಕತ್ರಿ ಹೋಗಂಗಿಲ್ರಿ. ಒತ್ತ್ರಿ ನೋಡ್ರಿ ಒತ್ತಿ. ಯಾಕಂದ್ರ ಕಾಳದವಲ್ರಿ ತಳಗದ. ಸಾಕ್ ಬಿಡ್ರಿ. ನೀರು ಅರ್ಶನ ಹಾಕಿ ಕುದ್ಸಾಕಿಟ್ಬಿಡುದ್ರಿ. ಮುಂಚೆನೊಂದ್ ನೆನೆಯಾಕ್ ಇಡ್ಬೇಕ್ರಿ. ಇವತ್ತ ನಳ ಒಂದ್ ಬಂದಾವ್ರಿ. ನಮ್ ಪುಣ್ಯ ಚಲೋ ಐತಿ ಇವತ್ತ. ಏನಾರ ನಳ ಬರ್ಲಿಕ್ಕಂದ್ರ ಏನು ಚಂದಂಗ ಆಗ್ತಿದೆ ಇಲ್ರಿ. ಆಗ್ತಿತ್ರಿ ಬಟ್ ಒಂಥರ ಅನಿಸ್ತಿತ್ರಿ. ಆ ಈ ನೀರ್ ತಗೊಳುದು ಅಲ್ಲಿ ಹೋಗುದು ಹಿಂಗ ಆಗ್ತಿತ್ರಿ. ಸ್ವಚ್ಛ ಅನ್ಸಂಗಿಲ್ರಿ. ಇವತ್ ನಳ ಬಿಟ್ಟು ಪುಣ್ಯ ಮಾಡ್ಯಾನ್ರಿ. ಪುಣ್ಯ ಹತ್ಲ ಅವಂಗ ನೀರ್ ಬಿಡವಂಗ. ಅಲ್ಲಿ ನಳ ಬಂದಾವ ಅದಕ್ಕ ತಗೊಂಡ್ ಹಾಕಾಕತ್ತಾರ ಅಜ್ಜಿಯರ್. ಸಾಕಲ್ರಿ. 3 ಹಾಕಿ ನೋಡ. ಸ್ವಲ್ಪ ಹಾಕಿ. ಇನ್ನೊಂದ್ ಸ್ವಲ್ಪ ಹಾಕ್ರಿ. ತಳಗ ಕಡಿ ಕಾಳು ಇರ್ತಾವಲ್ರಿ ಅಜ್ಜಿ, ಅವಕ್ ನೀರ್ ಬಾಳ್ ಬೇಕಾಗತ್ತ. ಅದಕ್ಕ ಒಂದ್ 4 ಗ್ಲಾಸ್ ಹಾಕ್ಬೇಕು ನೋಡ್ರಿ. ನಂತರ ಟೊಮೆಟೊ ಇದ್ರಾಗ ಹಾಕೋದ್ ಬ್ಯಾಡ್ರಿ. ಇದ್ರಾಗ ಹಾಕ್ಬಿಡ್ಲಿ. ಹೊಕ್ಕೈತ್ರಿ ಒಳಗ. ಇದ್ರಾಗ ಹುಳಿ ಬಿಡ್ತೈತಿ. ಹೋತ್ ನೋಡ್ರಿ ಟೊಮೆಟೊನ ಹೋಗಿ ಕುಂತ ಅದ್ರಾಗೆ. ಜೈ ಜೈ ಶ್ರೀರಾಮ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು ರೀ. ಎಲ್ಲರೂ ಖುಷಿಯಿಂದ ಈ ವರ್ಷ ಆಚರಿಸೋಣ್ರಿ. ನಮ್ದು ಫಸ್ಟ್ ಸ್ಟಾರ್ಟ್ ಮಕರ ಸಂಕ್ರಾಂತಿಯಿಂದ ಸ್ಟಾರ್ಟ್ ಆಗತ್ರಿ ನಮ್ದು ಹೊಸ ವರ್ಷ. ಆಕ್ಚುಲಿ ಅದು ನ್ಯೂ ಇಯರ್ ನಮ್ದಲ್ರಿ, ಅಮೆರಿಕದ ಹೋದ್ರಿ. ಅವ್ರು ನೋಡಿ ನಾವು ಕಲಿಯಾಕತ್ತೀವಿ ಮಾಡ್ಯಾವ ಅಂತ ಹೇಳಿ. ಕೆಂಪ ಮಕದವ್ರು ಅರ್ಶನ ಬಿತ್ತಿದ್ರೊಳಗ ಈ ಕುಕ್ಕರ್ ಹಚ್ಚಿ ಶುಯ್ ಟಪಕ್ ಒಂದು 10 ಸೀಟಿ ಏನ್ರಿ? 5 ಸೀಟಿ ಹೊಡ್ಸುದ್ರಿ ಶೀ ಅಂತೇಳಿ. ಇವತ್ತು ಏನ್ ಗೊತ್ತ್ರಿ ನಮ್ದೊಂದು ಪ್ರಾಬ್ಲಮ್. ಇವತ್ತು ಎಕ್ಸಾಮ್ ಐತ್ರಿ. 2 ಗಂಟೆಗೆ ಐತಿ. ಏನ ಇಲ್ರಿ 1 ಗಂಟೆಗೆ ಐತ್ರಿ. ನಾ 12 ಗಂಟೆಗೆ ಮನೆಗೆ ಬಿಡ್ಬೇಕು. ದೊಡ್ಡ ಟಾಸ್ಕ್ ಐತ್ರಿ ಈಗ. ಯಾಕಂದ್ರ ಎಕ್ಸಾಮ್ ಇರ್ಲಿಕ್ಕಂದ್ರ ಆರಾಮ ಫ್ರೀ ಆಗಿ ಮಾಡ್ತಿದ್ದೆ. ಈಗ ಎಕ್ಸಾಮ್ ಒಂದ್ ಐತಿ. ಟೆನ್ಷನ್ದಾಗ ಗಡಬಡ್ದಾಗ ಮಾಡಕತ್ತೀನ್ರಿ ಎಲ್ಲ. ಇನ್ನೊಂದ್ ಕುಕ್ಕರ್ದಾಗ ತಗೊಂಡ್ ಹಾಕಾಕತ್ತೀವಿ. ಇದು ಫ್ಲವರ್ ಪಲ್ಯ ಹಾಕಾಕತ್ತೀವಿ ಇಲ್ಲಿ. ನಿನ್ನೆ ರಾತ್ರಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿವ್ರಿ ನಾವು. ಇವೆಲ್ಲ ಕಟ್ ಮಾಡಿ ಅದಕ್ಕೆ ಈಗ ಪಟ ಹಾಕ್ಲಿಕ್ಕತ್ತೀವಿ. ಏನಾರ ನಾ ಇವತ್ತು ಮಾಡಕತ್ತೀವಿ ಅಂದ್ರೆ 3-4 ಆಕೈತ್ರಿ ನಮ್ಗೆ ಟೈಮ್ ಮಾಡಕ್ ಅಡ್ಗಿ. ಅದಕ್ಕೆ ನಿನ್ನೆ ಎಲ್ಲ ಪಲ್ಯಗಳು ಹೆಚ್ಚಿಟ್ಕೊಂಡಿವಿ. ಮತ್ತು ಮೆಂತ್ಯ ಪಲ್ಯ ಅವೆಲ್ಲ, ಪಾಲಕ್ ಪಲ್ಯ, ಹುಂಚಿ ಪಲ್ಯ ಅವೆಲ್ಲ ನಿನ್ನೆ ಎಲ್ಲ ಬಿಡಿಸ್ಕೊಂಡು ಇಟ್ಕೊಂಡ್ಬಿಟ್ಟಿವ್ರಿ. ಇವತ್ತು ಚಂದಂಗ ಅನುಕೂಲ ಆಗೈತೆ ನಮ್ಗೆ ಹಾಕ್ಲಿಕ್ಕೆಲ್ಲ. ಪಟ ಇದು ತುಂಬೆ ಬಿಡ್ತಲ್ರಿ ಅಜ್ಜಿ. ಒಳಗೆ ಹೋಗ್ತೈತಿ, ಆಮೇಲೆ ಹಾಕೋಣ. ಒಂದು ಪಾಲಕ್ ಮತ್ತು ಹುಂಚಿ ಪಲ್ಯ ಇದ್ರಾಗ ಹೋತ್ರಿ. ಹುಂಚಿ ಪಲ್ಯ, ಮೆಂತ್ಯ ಪಲ್ಯ, ವಟಾಣಿ ಮತ್ತು ಪಾಲಕ್ ಪಲ್ಯ ಹೋತ್ರಿ ಇದ್ರೊಳಗೆ ಇಷ್ಟುಕೊಂಡು. 10 ಲೀಟರ್ ಕುಕ್ಕರ್ ಐತ್ರಿ ನಮ್ಮ ಮನ್ಯಾಗ. ಬಟ್ ಅದು ಶಿಟ್ಟಿನ ಹೊಡೆಯಂಗಿಲ್ರಿ. ಅದ್ರ ಸಂಬಂಧ 5 ಲೀಟರ್ ಕುಕ್ಕರ್ದಾಗ ಮಾಡಕತ್ತೀವಿ. ಇದು 1 ಲೀಟರ್ ಅದ್ರಿ. 1 ಲೀಟರ್ ಅಲ್ರಿ ಅಜ್ಜಿದ? 3 ಲೀಟರ್ ಅದೇನ್ರಿ? ಇದು 3 ಲೀಟರ್ದ್ರಿ. ಅದು 5 ಲೀಟರ್ ಅದ್ರಿ. 3 ಇನ್ನೂ ಹೋಗಕತ್ತಾರ. ಒಳಗೆ ಹೋಗ್ತೈತಲ್ರಿ. ನಾನು ನಾಷ್ಟ ಮಾಡ್ಬೇಕ್ರಿ. ಇನ್ನೂ ನಾಷ್ಟ ಮಾಡಿಲ್ಲ. ಬರೀ ನೋಡ್ರಿ ಉಳ್ಳಾಗಡ್ಡಿ ಅಟ್ಟೆ ಹರ್ಚಿಟ್ಟಿನಿ. ಮೆಣಸಿನ್ಕಾಯಿನೂ ಕಟ್ ಮಾಡ್ಬೇಕು. ಇಲ್ಲಿ ನಿಮ್ಗೆ ತೋರಿಸ್ಬೇಕಲ್ರಿ ಎಲ್ಲ. ನಿಮಗೂ ಮತ್ತು ಪಾಪ ಅನ್ನಕ್ಕೆ ಹೋಗ್ಬೇಡ. ಮಾಡ್ತಾರ. ನೀವು ಹೆಂಗ್ ಮಾಡ್ತೀರಿ? ನಮ್ಮ ಹಳ್ಳಿ ಸೈಡ್ ಹೆಂಗ್ ಮಾಡ್ತಾರ ಗೊತ್ತೇನ್ರಿ? ಇದ್ರಿಪ್ಪ ಮಡಿಕೆ ಕಾಳು ಪಲ್ಯ ಇರ್ತೈತಲ್ಲ, ಉಸುಳಿ ಪಲ್ಯ ಅದನ್ನೊಂದು ಮಾಡ್ತಾರ್ರಿ. ಬದ್ನಿಕಾಯಿ ಪಲ್ಯ ಒಂದು ಮಾಡ್ತಾರ. ನಾನು ಬಾಗಲಕೋಟೆ ಒಳಗಿದ್ದಾಗ್ರಿ ಹಿಂಗೆ ಮನಿ ರೊಟ್ಟಿ ಕೊಡ್ತಿದ್ವಿ ರೀ ನಾವು. ನಮ್ಮ ಮನ್ಯಾಗ ಏನು ಮಾಡಿರ್ತೀವಿ ಅವ್ರಿಗೆ ಕೊಡ್ತಿದ್ದೀವಿ. ಅವ್ರ ಮನ್ಯಾಗ ಏನು ಮಾಡಿರ್ತೀವಿ ಅದು ಏನೋ ಪದ್ಧತಿ ಐತ್ರಿ. ಯಾವಾಗಲೂ ಮಾಡ್ಕೊತ ಬಂದಾರ್ರಿ. ಅಲ್ಲಿ ಹಿಂಗೆ ಮಾಡ್ತಿದ್ರಿ. ಇಲ್ಲಿನೂ ಮೊದಲು ಮಾಡ್ತಿದ್ರಂತ್ರಿ ಬಿಜಾಪುರ ಒಳಗೆ. ಬಟ್ ಈಗ ಎಲ್ಲರೂ ಬಿಟ್ಬಿಟ್ಟಾರೆ. ಕೊರೋನಾ ಯಾವಾಗ ಬಂದಿತ್ತಲ್ಲ ಬಿಟ್ಬಿಟ್ಟಾರಂತ್ರಿ. ಇಲ್ಲಿ ಕೊಡೋದು ಮಾಡೋದು ತಗೊಳ್ಳೋದು ಏನೋ ಬರೋದೇ ಇಲ್ರಿ ಇಲ್ಲಿ ಯಾರು. ಅದಕ್ಕೆ ಇಲ್ಲಿ ಬಿಟ್ಟಾರ. ನಮ್ಮ ಬಾಗಲಕೋಟದಾಗ ಹಿಂಗ ರೊಟ್ಟಿ ಕೊಡ್ತಿದ್ರಲ್ಲ, ಹಿಂಗೆ ಗೊತ್ತೈತಿ ನೋಡ್ರಿ. ಹೀರೋ ಜಳಕ್ಕೆ ಈಗ ಆತ್ರಿ ಹೀರೋದು ಅಣ್ಣಂದ ಮಸ್ತ್. ನಾನಂತರೂ ಹಿಂಗೆ ರೊಟ್ಟಿ ಕೊಡ್ತಿದ್ರಲ್ರಿ ಮನ್ಯಾಗ. ಬಾಳ ತಗೋದ್ ತಿನ್ನೋದ್ರಿ. ಹಿಂಗೆ ಯಾರು ಕೊಟ್ರಂದ್ರೆ ಸಾಕ್ರಿ, ಸೀದಾ ಕುಂದ್ರುದ್ರಿ,
ಎಲ್ಲ ಥರ ಅಡಿಗೆ ಇರ್ತಾವ್ರಿ. ಎಲ್ಲ ಥರದವ್ರು ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾರಲ್ಲ, ಒಬ್ಬೊಬ್ರು ಟೇಸ್ಟ್ ಬೇರೆ ಇರ್ತೈತೆ. ಅದಕ್ಕೆ ಎಲ್ಲ ಪಲ್ಯ ಒಂದೊಂದು ಸೈಡಿಗೆ ಹಚ್ಕೊಳ್ರಿ, ಹಚ್ಕೊಂಡು ತಿನ್ನೋದು. ಅವ್ರು ಬಂದ್ರೆ ಕೊಟ್ರ ಕೈಯಾಗ ನಾವು ಮಮ್ಮಿ ಕೈ ಕೊಟ್ರ ಒಳಗೆ ಇಟ್ಟರೆ ಅಡಿಗೆ ಮನೆ ಸಾಕು ಮೊಸರು ಬಾಳ್ರ ಅಂತ ಹೋಗಿ ಕುಂತ ತಿನ್ನೋದು ಹಿಂಗಾಗ್ಬಿಟ್ಟ. ಎಲ್ಲರಿಗೆ ಫಸ್ಟ್ ಗುಡ್ ಮಾರ್ನಿಂಗ್, ಎಲ್ಲರಿಗೆ ಹ್ಯಾಪಿ ಸಂಕ್ರಾಂತಿ. ನಮ್ಮ ಫ್ಯಾಮಿಲಿ ಕಡೆಯಿಂದ ನಿಮ್ಮ ಫ್ಯಾಮಿಲಿಗೆ. ಸೊ ಇವತ್ತು ಮಸ್ತ್ ಗಿಜಿ ಬಾಜಿ ಮಾಡತ್ತಾರೆ. ನಮ್ಮ ಫೇವ್ರೇಟ್ ಗಿಜಿ ಬಾಜಿ ಮಸ್ತ್ ಐತಿ. ಮಾಡಕ್ಕೆ ಇಲ್ಲ ತಿಳಿ ಮತ್ತೆ ನೋಡ್ರಿ ಫುಲ್ ತುಂಬಿಡ್ತೆ. ಹಿಂಗೆ ನಾನು ನಾಷ್ಟ ಇವತ್ತು ಲೇಟ್. ಯಾಕೆ ಇವತ್ತು ನಮಗೆ ಮತ್ತೆ ಕಂಗ್ರ್ಯಾಚುಲೇಷನ್. ಯಾಕೆ ಕಂಗ್ರ್ಯಾಚುಲೇಷನ್? ಹೊಟ್ಟೆ ಶೋಕ್ ಆಗ್ತೈತ್ಲ ಅದಕ್ಕೆ. ನೀನು ಇವತ್ತು ಅಂದಂಗ ನಾವು ಹೋಗಿ ಪಿಂಟಾಗಿ ಸ್ವಲ್ಪ ಸಿದ್ದೇಶ್ವರ ಗುಡಿ ಜಾತ್ರೆ ನೋಡಿದ್ರಿ. ಅವನಿಗೆ ಜಾತ್ರೆ ಅಂದಂಗ ಇವತ್ತು ಆಕ್ಚುಲಿ 10ಕ್ಕೆ ಸ್ಟಾರ್ಟ್ ಆಗ್ತೈತ್ರಿ. 5:10 ಚಲೋ ಆಗತ್ರಿ. ಹೋಗ್ಬೇಕಿಲ್ಲ ಮುಕ್ಕೊಂಡಾರ್ರಿ, ಇನ್ನಾದ್ರೂ ಮಾಡ್ಕೊಂಡಾರಿ. 9 ತನ ಹಸಿಗೆ ಮುಕ್ಕೊಂಡಾರ. ಇವತ್ತು ಫಸ್ಟ್ ಟೈಮ್ ನೋಡ್ರಿ 9 ಮಟ ಮುಕ್ಕೊಂಡು ನಾನು. ಯಾವಾಗ 9 ಮಟ ಮುಕ್ಕೊಂಡಿಲ್ಲ ಅವ? ಯಾವಾಗ ಮುಕ್ಕೊಂಡು ನಾವು 9 ಮಟ ಕೇಳಲಿ ನೋಡ್ರಿ. ಆಕಿನ ಮುಕ್ಕೋತಾಳ್ರಿ. ನಾ ಫಸ್ಟ್ ಟೈಮ್ ನಾ 9 ಮಟ ಮುಕ್ಕೊಂಡಿದ್ದೆ. ಮುಕ್ಕೊಂಡಾಗ ನಿಮ್ಗೆ ಲಾಗ್ ಮಾಡಿ ತೋರಿಸ್ತೀನಿ ಅಂತ ಕೇಳಲ್ಲ ಮಮ್ಮಿಗೆ. ಹೌದಲ್ಲ, ಅದೇ ಹೇಳ್ತಿಲ್ಲ ಇವತ್ತು ಫಸ್ಟ್ ಟೈಮ್ ಮುಕ್ಕೊಂಡು ನಾವು 9 ಮಟ ಅಂತ ಹೇಳಿ ಹೊಟ್ಟೆ ಬೈಬೇಕು ನಿನಗ. ಯಾರು ಬೈದಾರ ಬೈದೇಲ್ಲ ಅವ್ರೆ. ಅದೇ ಅವ್ರಿಗೂ ಬಂತು, ಅವ್ರು ಫಸ್ಟ್ ಟೈಮ್ ಬರತ್ತಾರ. ಆತ ಒಳ್ಳೆ ಡೇ ಆತ. ಮೊದಲು ಕುಕ್ಕರ್ ಇಟ್ಕೊಂಡಿದ್ದೆ ಅದ ನೋಡ್ರಿ. ಕುಕ್ಕರ್ದು ಮುಗಿದ ಕೆಲಸ. ಈಗ ನೆಕ್ಸ್ಟ್ ಒಗ್ಗರಣೆ ಹಾಕೋದನ ಇದಕ್ಕೆ ಹಾಕ್ಬೇಕಲ್ಲ. ಇವತ್ತು ಅಮ್ಮ ಎಕ್ಸಾಮ್ ಐತ್ರಿ. ಆಕಿ ಹೊಂಟಾಳೆ, ರೆಡಿ ಆಗತ್ತಾಳ. 12ಕ್ಕೆ ಐತಂತ. 12ಕ್ಕೆ ಐತಂದ ಆಲ್ರೆಡಿ 12 ಆತ. ಎಷ್ಟಕ್ಕೆ ಹೋತಾಳೆ ಯಾರು ಗೊತ್ತಿಕ್ಕಿ. ಮಸ್ತ್ ನೀರ್ ಹಾಕಿದ್ರಿ. ಮತ್ತೆ ಅದೇ ಅಂದ್ರೆ ಇದು ಸ್ವಲ್ಪ ರಸ ಟೈಪ್ ಇರ್ತೈತಿ, ಇದು ಸ್ವಲ್ಪ ಗಟ್ಟಿ ಆಗತ್ತೆ. ನೋಡ ಬರೋ ಇನ್ನು ಸ್ವಲ್ಪ ಮಾಡಿ ಹಾಕ್ತಾರ. ಹಾಕಿ ನೀರು ಹಾಕಬೇಕು ಮತ್ತೆ. ಇನ್ನು ಸ್ವಲ್ಪ ಅಳಸ ಆಗ್ಬೇಕು. ಮಸ್ತ್. ನಾ ಇಲ್ಲಿ ಹೆಂಗ್ ಮಾಡ್ತಾರಿ, ನಮ್ ಕಡೆ ಹೊರಗೆ ಭಾಳ ಮಂದಿ ಹೆಂಗ್ ಮಾಡ್ತಾರೆ, ಹಿಂಗ್ ಗಟ್ಟಿ ಪಲ್ಯ ಮಾಡಿರ್ತಾರ. ಬಟ್ ಈ ಟೈಪ್ ಮಾಡೋದಿಲ್ಲ. ಅವ್ರ ಪಲ್ಯನೂ ಬೇರೆ ಇರ್ತೈತಲ್ಲ, ಅದು ಸ್ವಲ್ಪ ಚೇಂಜ್ ಇರ್ತೈತ್ರಿ. ಇಲ್ಲಿ ಗಟ್ಟಿ ಪಲ್ಯ ಮಾಡ್ತಾರ, ಹಿಂಗ ಕೊಡ್ತಾರಲ್ರಿ ಮನಿ ಹಿಂಗ ತಂದು ಕೊಡ್ತಾರಲ್ಲ. ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ಮೊದಲು ಭಾಳ ಕೊಡ್ತಿದ್ರಿ ಹಿಂಗ್ ಮನಿ ಅಲ್ಲ. ನಾವು ಹೋಗಿ ಮನಿ ಕೊಟ್ಟು ಬರ್ತಿದ್ವಿ ಸ್ಟಾರ್ಟಿಂಗ್. ಕರೋನಾ ಇರೋ ಬಂತಲ್ಲ, ಅವನ್ನೆಲ್ಲ ಬಂದಾಗ್ಬಿಟ್ಟೆ. ಎಲ್ಲರೂ ಹಂಚಾಕತ್ತಾರ ಅದಕ್ಕೆ. ಎಸ್ ಈಗ ನೋಡ್ರಿ ಇಲ್ಲಿ ರೆಡಿ ಆದ್ಲ. ಈಗ ಕಾಲೇಜ್ ಹೊಂಟ್ಲಕ್ಕಿಂತ ಎಕ್ಸಾಮ್ ಐತಿ. ಬಾಯ್. ಒಗ್ಗರಣೆ ಹಾಕಿ ಮತ್ತೆ ಇದಕ್ಕೆ ಏನೇನು ಹಾಕಿದಿಲ್ಲ ನೋಡ್ರಿ. ಖಾರ ಬೆಲ್ಲ ಹಾಕ್ಬಿಟ್ರತ್ತೆ. ಕರಿ ಅಂದ್ರೆ ಕರೆದಿಲ್ಲ, ಹಂಗ ಹಾಕ್ಬಿಟ್ರ. ಹುಣಸೆ ಹಣ್ಣು ಭಾರಿ ಆಯ್ತು. ಇದಕ್ಕೆ ಕರಿಬೇವ ಎಷ್ಟು ಹಾಕಿ ಒಗ್ಗರಣೆ ಹಾಕ್ಬಿಡ್ತಾರೆ. ಇಷ್ಟು ಹಾಕೋದ. ಇದಕ್ಕೆ ಒಂದೇ ಸ್ವಲ್ಪ ಇದು ಖಾರ ಪುಡಿ ಹಾಕೋದು. ಅಂದ್ರೆ ಕಲರ್ ಬರ್ತದೆ. ಇಷ್ಟ ಹಾಕೋದು. ಯಾಕಂದ್ರೆ ಕಲರ್ ಬರ್ತದೆ. ಮೇನ್ ಹಾಕೋದು ತೋರಿಸಿಲ್ರಿ ಮಮ್ಮಿ. ಎಲ್ಲ ಹಾಕಿ ಅಂದ್ರೆ ಏನ್ ಮಾಡ್ತೀರಿ ಮತ್ತೆ ನೀನು ಬೆಲ್ಲ ಹಾಕಿವಿಲ್ಲ. ಬೆಲ್ಲ ಹುಣ್ಸಿಕಾಯಿ ಖಾರ ಹಾಕ್ಯಾರ ಅದು. ಖಾರ ಹಾಕಿ ಈಗ ಹಿಂಗೆ ಒಗ್ಗರಣೆ ಏಪ ಸಿಡಿದಿ ಕಾಲಾಗಿಟ್ಟ. ಏನ್ ಮಾಡ್ತೀರಿ? ಏನಾಗಂಗಿತ್ತು ಹಿಂಗೆ ಬರ್ತದೆ ನೋಡಿ. ಹಿಂಗೆ ಹಾಕಿ ಪುರಿ ಮಸ್ತ್ ಹೋತ್ ನೋಡ್ರಿ. ಆಯ್ತು ಇಲ್ಲಿಗೆ ನಮ್ದು ಗಿಜಿ ಬಜ್ಜಿ ಪಲ್ಯ ರೆಡಿ ಆಯ್ತು. ಮಸ್ತ್ ಇದು ಗಿಜಿ ಬಜ್ಜಿ ಪಲ್ಯ ತಿನ್ನೋದು. ಮಸ್ತ್ ಪಿಂಟ ಇಲ್ಲಿ ಪಿಕ್ಚರ್ ಒಳಗೆ ಗೊತ್ತಾನ. ಎಲ್ಲ ಕರ್ಟನ್ ಗಿಟನ್ ಹಾಗೆಲ್ಲ ಪಿಕ್ಚರ್ ಒಳಗೆ ಅನ್ಸತ್ತ ನೋಡ್ರಿ. ಫುಲ್ ರೂಮ್ ಎಲ್ಲ ಫುಲ್ ಡಾರ್ಕ್ ಮಾಡ್ಕೊಂಡು ಗೊತ್ತಾನ.